ರಾಜ್ಯ ಮಹಾನಗರ ಪಾಲಿಕೆ ನೌಕರ ಸಂಘಗಳ ಪರಿಷತ್ ವತಿಯಿಂದ 8/7/2025 ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಿನ್ನೆ ತಾನೇ ನಾವು ಬೃಹತ್ತಾದಂಥ ಒಂದು ಮುಷ್ಕರವನ್ನು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಏನು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರತಕ್ಕಂಥ 10 ಮಹಾನಗರ ಪಾಲಿಕೆ ಎಲ್ಲ ನನ್ನ ಅಧಿಕಾರಿ ನೌಕರರು ಕಚೇರಿ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ಹಾಗೆ ಸ್ವಚ್ಛತೆಯನ್ನು ಇದನ್ನು ಬಂದ್ ಮಾಡಿ ನಮ್ಮೊಟ್ಟಿಗೆ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರ ಮಹಾಸಂಘ ಇಡೀ ರಾಜ್ಯದಲ್ಲಿದ್ದ ಎಲ್ಲ ಪೌರ ಕಾರ್ಮಿಕರು ಈ ಒಂದು ಮುಷ್ಕರದಲ್ಲಿ ಪಾಲ್ಗೊಂಡು ಎಲ್ಲ ನಗರದಾದ್ಯಂತ ಸ್ವಚ್ಛತೆಯನ್ನು ನಿಲ್ಲಿಸಿದ್ದಾರೆ. ನಮ್ಮ ಬೇಡಿಕೆಗಳು ಇಷ್ಟೇ, ಏನು ಸರ್ಕಾರಕ್ಕೇನು ಬಹಳ ಹೊರೆಯಾಗ್ತಕ್ಕಂಥ ಬೇಡಿಕೆಗಳನ್ನೆಲ್ಲ 7ನೇ ವೇತನ ಆಯೋಗ ಜಾರಿ ಮಾಡಿದಿರಿ, ತುಂಬ ಸಂತೋಷ. ರಾಜ್ಯ ಸರ್ಕಾರಿ ನೌಕರಿಗೆ ಜಾರಿ ಮಾಡಿದಿರಿ, ಅದೇ ರೀತಿ ಸ್ಥಳೀಯ ಸಂಸ್ಥೆಗಳಿಗೂ ಸಹ ನೀವು ಜಾರಿ ಮಾಡಿದ್ದೀರಿ. ಆದರೆ ತಾವೇನು ಮಾಡಿದ್ದೀರಿ ಅಂದರೆ ನಿಮಗೆ ಆರ್ಥಿಕವಾಗಿ ನಮ್ಮ ಸ್ಥಳೀಯ ಸಂಪನ್ಮೂಲ ಕ್ರೋಢೀಕರಿಸಿಕೊಂಡು 15% ನೀವು ನಿಮ್ಮದೇ ಅಂತ ಹಣ ತಗೋಬೇಕಂತ ಹೇಳಿದ್ರಿ. ಇದು ಖಂಡಿತ ಅನ್ಯಾಯ. ಹಾಗೆಯೇ ನಮ್ಮ C&R ರೂಲ್ ಏನು ಮಹಾನಗರ ಪಾಲಿಕೆಯ 2011 C&R ರೂಲು ಪ್ರತಿ 3 ವರ್ಷಕ್ಕೊಂದ್ಸರಿ ರಿನ್ಯೂವಲ್ ಆಗಿ ಪರಿಷ್ಕರಣೆ ಆಗಬೇಕಿತ್ತು, ಅದು ಸಹ ಪರಿಷ್ಕರಣೆ ಆಗದೇ ನಿಮಗೆ ತಾರತಮ್ಯ ಆಗಿದೆ. ಹಾಗೆ ಜ್ಯೋತಿ ಸಂಜೀವಿನಿ ನೋಡಿ, ಇದು ಎಂಥ ಮಹತ್ತರವಂತ ಯೋಜನೆ ಗೊತ್ತಾ ಸರ್? ರಾಜ್ಯದಲ್ಲಿ, ಇಡೀ ದೇಶದಲ್ಲಿ, ಇಡೀ ನಗರದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತಗೊಳ್ರಿ, ಇಡೀ ಸ್ವಚ್ಛತೆಯನ್ನು ಮಾಡ್ತಕ್ಕಂಥ ಪೌರ ಕಾರ್ಮಿಕರು, ಮಾನ್ಯ ಮುಖ್ಯಮಂತ್ರಿಗಳು ಪೌರ ಕಾರ್ಮಿಕರ ಬಂಧುಗಳು. ನೀವು ಪೌರ ಕಾರ್ಮಿಕರ ಪರ ಇದ್ದೀರಿ. ಇತ್ತೀಚೆಗೆ ತಾವೇ ಇಡೀ ರಾಜ್ಯದ ಸುಮಾರು ಸಾವಿರಾರು ಪೌರ ಕಾರ್ಮಿಕರನ್ನ ಕಾಯಮಾತಿಗೊಳಿಸಿದ್ರಿ. ಇಡೀ ನಿಮಗೆ ನಮ್ಮ ಪೌರ ಕಾರ್ಮಿಕರ ಸಂಘ ಇರ್ಬೋದು ಮತ್ತು ನಾವು ಅಧಿಕಾರಿ ವರ್ಗದವರು ನಿಮಗೆ ತುಂಬ ಆಭಾರಿಯಾಗಿದ್ದೇವೆ. ಅದರೊಟ್ಟಿಗೆ ಜ್ಯೋತಿ ಸಂಜೀವಿನಿ ನೋಡಿ, ಅವರು ಎಸಿಗೆ ಕೆಲಸ, ಅವ್ರು ಮಾಡ್ತಕ್ಕಂಥ ಕನಿಷ್ಠ ಕೆಲಸ ಯಾವ ಇಲಾಖೆಯವರು ಮಾಡಲ್ಲ. ಬೆಳಿಗ್ಗೆ 5 ಗಂಟೆಗೆ ಬರ್ತಾರೆ ಸ್ವಾಮಿ, ಯಾರ್ದ ಹೊಲಸು ಎತ್ತಿದ್ದಾರೆ, ಎಲ್ಲೋ ಗಲೀಜು ಎತ್ತಿದ್ದಾರೆ, ಕೈಯಿಂದ ಸತ್ತ ದನದ ನಾಯಿಗಳನ್ನ ಹಂದಿಗಳನ್ನ ಎತ್ತಿದ್ದಾರೆ. ರೋಗ ರುಜಿನಗಳಿಗೆ ಬಹುಬೇಗ ತುತ್ತಾಗ್ತಕ್ಕಂಥ ಪೌರ ಕಾರ್ಮಿಕರು. ಈ ಪೌರ ಕಾರ್ಮಿಕ ವರ್ಗನ ನೀವು ಸಂಜೀವಿನಿ ಯೋಜನೆ ಜಾರಿ ಮಾಡಿಲ್ಲ ಅಂದರೆ ಎಷ್ಟು ಅನ್ಯಾಯ ಸ್ವಾಮಿ. ನಾವು ಇವತ್ತು ರೋಗ ರುಜಿನಗಳು ತುತ್ತಾಗಿ ಸಾವಿರ ಜನ ಪೌರ ಕಾರ್ಮಿಕರು ಸತ್ತಿದ್ದಾರೆ. ಇವತ್ತು ಯೂಜಡಿಲಿ ಒಳಚರಂಡಿಯಲ್ಲಿ ಇಳಿದು ಅನೇಕ ನನ್ನ ಪೌರ ಕಾರ್ಮಿಕ ಬಂಧುಗಳು ರೋಗ ರುಜಿನಗಳು ತುತ್ತಾಗಿ ಮರಣ ಹೊಂದಿರೋದು ನಿದರ್ಶನಗಳಿದೆ. ಇಂಥ ಎಲ್ಲವುಗಳು ಇದ್ರೂ ಸಹ ನೀವು ಜ್ಯೋತಿ ಸಂಜೀವಿನಿನ ಜಾರಿಗೊಳಿಸಿಲ್ಲ. ಏನಿದೆ ಸರ್, ರಾಜ್ಯ ಸರ್ಕಾರಿ ನೌಕರರು ಏನೋ ಇದಕ್ಕೆ ಬರ್ತಕ್ಕಂಥ ವೆಚ್ಚ ಭರಿಸ್ತಾರೋ ಅದಕ್ಕೆ ನಾವು ಬದ್ರಿದ್ದೀವಿ. ಸ್ಥಳೀಯ ಸಂಸ್ಥೆ ಎಲ್ಲ ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯತಿಯ ಎಲ್ಲ ಅಧಿಕಾರಿ ನೌಕರರು, ಪೌರ ಕಾರ್ಮಿಕರು ಸಹ ಅದಕ್ಕೆ ಬರ್ತಕ್ಕಂಥ ಏನೇನು ನಿಮ್ಮ ಶುಲ್ಕ ಇದೆ ಆ ಶುಲ್ಕ ನಾವು ಕಟ್ತೀವಿ, ನಮಗೆ ಜಾರಿಗೊಳಿಸಿ. ಹಾಗೆ ಇನ್ನೊಂದು ಮಹತ್ತರವಾದದ್ದು KMS ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯತಿಯ ಅಧಿಕಾರಿ ನೌಕರರು ಮ್ಯಾನೇಜರ್ ಆದ ತಕ್ಷಣ ಅವರಿಗೆ KMS ಕೊಡ್ತೀರಿ, ಅವರು ಗ್ರೇಡ್ 2 ಚೀಫ್ ಆಫೀಸರ್ ಆಗಿ ಕೆಲಸ ಮಾಡ್ತಾರೆ. ಅದೇ ಮಹಾನಗರ ಪಾಲಿಕೆಯಲ್ಲಿ ಆಫೀಸ್ ಸಹಾಯಕರಾಗಿ ಸಹಾಯಕ ಕಂದಾಯ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ರು ಸಹ ಅವರಿಗೆ ಯಾವುದೇ ಒಂದು KMS ಪದೋನ್ನತಿ ನೀಡಿಲ್ಲ. 1900 ಮುನ್ಸಿಪಲ್ ಆ್ಯಕ್ಟ್ 1976 ಆ್ಯಕ್ಟ್ 83 ಅನ್ವಯದಂತೆ ಈಗಾಗಲೇ ಹುದ್ದೆಗಳು ಖಾಲಿದೆ. ಏನೇ ತಾವೇ ನಿರ್ಮಾಣ ಮಾಡಿದಿರಿ 85-15 ಅನುಪಾತದಲ್ಲಿ 15 ಅನುಪಾತ ಏನು ಮಹಾನಗರ ಪಾಲಿಕೆ ತಲುಪಬೇಕಾಗಿತ್ತು, ಆ 15 ಅನುಪಾತದಲ್ಲಿ ನೀವು ನೀಡಿದ್ದೇ ಆಗಿದ್ರೆ ಇವತ್ತು ಅನೇಕ ನಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳು ಇವತ್ತು KMS ಅಧಿಕಾರಿಗಳು ಆಗ್ತಿದ್ರು. ಇದು ಬಹಳ ಮಲತಾಯಿ ಧೋರಣೆ ಆಗ್ತಿದೆ, ಬಹಳ ಮಲತಾಯಿ ಧೋರಣೆ ತಿಳಿಸಿ. ಹಾಗೆ ಏನು ಸರ್ಕಾರಿ ನೌಕರಿಗೆ ಏನು ಕೊಟ್ಟಿದ್ರಿ KGD GPF, ನೀವು ಯಾಕೆ ನಮಗೆ ಕೊಡ್ತಿಲ್ಲ? ನಮ್ಮೇಲೆ KCSR ಆಕ್ಟ್ ಹಾಕ್ತೀರಿ, CCA ರೂಲ್ ಅಪ್ಲೈ ಮಾಡ್ತೀರಿ, ನಮಗೂ ಸಹ ಸಸ್ಪೆಂಡ್ ಮಾಡ್ತೀರಿ. ಸ್ಥಳೀಯ ಸಂಸ್ಥೆ ಅಂತ ನೀವೇನು KCSR ಆಕ್ಟ್ ಏನು ಹಾಕಲ್ಲ ಅವ್ರ ಮೇಲೆ? ಮತ್ತೆ ಹಾಗಾದ್ರೆ ನಮ್ಮನ್ನ ಯಾಕೆ ನೀವು ಸರ್ಕಾರಿ ನೌಕರಂತ ಪರಿಗಣಿಸಿಲ್ಲ? ಪಕ್ಕದ ಗ್ರಾಮ ಪಂಚಾಯತಿ, APMC, ಅದೊಂದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಅಲ್ಲಿಯ ನೌಕರ ನೀವು ಸರ್ಕಾರಿ ನೌಕರಂತ ಪರಿಗಣಿಸ್ತೀರಿ. ಆದರೆ ನಾವು ಏನು ಇಡೀ ಮಹಾನಗರ ಪಾಲಿಕೆ ರಾಜ್ಯದಲ್ಲಿದ್ದ ಎಲ್ಲ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರು ಅಧಿಕಾರಿ ವರ್ಗನ ಮಾತ್ರ ಸ್ಥಳೀಯ ಸಂಸ್ಥೆರು ಅಂತ ಹೇಳ್ತೀರಿ. ಇದು ಬಹಳ ಅನ್ಯಾಯ. ಈ ಎಲ್ಲ ಬೇಡಿಕೆಗಳನ್ನು ಇಟ್ಕೊಂಡು ನಾವು ಹೋರಾಟ ಮಾಡ್ತಿದ್ವಿ. ಸರ್ಕಾರ ತಕ್ಷಣ ಮಧ್ಯಪ್ರವೇಶ ಮಾಡಬೇಕು. ಮಾನ್ಯ ನಮ್ಮ ನಗರಾಭಿವೃದ್ಧಿ ಸಚಿವರ ದಯಮಾಡಿ ಕೈ ಮುಗಿದು ಕೇಳ್ಕೊಂತೀನಿ, ನೀವು ಈ ಅಧಿಕಾರಿ ವರ್ಗದ ಮೇಲೆ, ಈ ಪೌರ ಕಾರ್ಮಿಕರ ಮೇಲೆ ದಯಮಾಡಿ ನೀವು ದ್ವೇಷ ಮಾಡಬೇಡಿ. ನಿಮ್ಮನ್ನು ಪ್ರೀತಿಸ್ತಕ್ಕಂಥ ವರ್ಗ ಇದು, ನಿಮ್ಮನ್ನು ಕೈ ಹಿಡಿತಕ್ಕಂಥ ವರ್ಗ ಇದು, ನಿಮಗೆ ಸದಾ ನಿಮಗೆ ಬೆಂಬಲವಾಗಿರ್ತಕ್ಕಂಥ ವರ್ಗ ಪೌರ ಕಾರ್ಮಿಕರ ವರ್ಗ. ಈ ವರ್ಗಕ್ಕೆ ನೀವು ನ್ಯಾಯ ಕೊಡ್ತೀರಂತ ಮಾನ್ಯ ನಮ್ಮ ಸಚಿವರು ಏನು ಭೈರತಿ ಸುರೇಶ್ ಅವರು ದಯಮಾಡಿ ತಾವು ಇಲಾಖೆಯ ಸಂಬಂಧಪಟ್ಟ UD ಪ್ರಿನ್ಸಿಪಲ್ ಸೆಕ್ರೆಟರಿ ಕೂಡಲೇ ನೀವೊಂದು ಅವರಿಗೆ ಸೂಚನೆ ನೀಡಬೇಕು, ಆದೇಶ ನೀಡಬೇಕು. ಅವರೆಲ್ಲ ಕರೆಸಿ ಏನು ನಮ್ಮ ರಾಜ್ಯ ಮಹಾನಗರ ಪಾಲಿಕೆ ಎಲ್ಲ ಅಧಿಕಾರಿ ನೌಕರನ್ನ ನಮ್ಮ ಸಂಘದ ಪದಾಧಿಕಾರಿ ಕರೆಸಿ ಒಂದು ತುರ್ತಾಗಿ ನೀವು ಸಭೆ ಮಾಡಬೇಕಂತೇಳಿ ನನ್ನ ಮಾಧ್ಯಮದ ಮೂಲಕ ಒತ್ತಾಯಿಸ್ತಾ ಇದ್ದೀನಿ. ನೌಕರರ ಬಂಧುಗಳೇ ಹಾಗೂ ಪೌರ ಕಾರ್ಮಿಕ ತಾಯಂದ್ರೆ ಹಿರಿಯರೇ ಎಲ್ಲರೂ ವರ್ಗದವರೇ,
ಇವತ್ತು ನಾವು ಮಾಡ್ತಕ್ಕಂಥ ಕಾರ್ಯಕ್ರಮ ಯಾರಿಗಾಗಿ? ನೀವು ಮಾಡಿರೋ ತಾರತಮ್ಮಿಗೋಸ್ಕರ ಇವತ್ತು ನಾವು ಮಹಾನಗರ ಪಾಲಿಕೆ ಮುಂದೆ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಯಾಕ್ರಿ, ನಾವ್ಯಾರು ಮನುಷ್ಯರಲ್ಲೇನು? ಏನು ಬೇರೆ BBMPಗೆ ಆರ್ಡರ್ ಕೊಡೋದಕ್ಕೆ ಬೇಕಾಗಿತ್ತ ನಿಮಗೆ? ಯಾಕೆ ನಮಗೆ ಮಹಾನಗರ ಪಾಲಿಕೆ ನಮ್ಮ ನೌಕರಿಗೆ ಕೊಡ್ಬೇಕಾಗಿದ್ರಿ ನೀವು? ನಾವು ಅದೇ ಕೆಲಸ ಮಾಡ್ತೇವೆ, ಸ್ವಚ್ಛತೆ ಮಾಡ್ತೇವೆ, ಚರಂಡಿ ತೆಗಿತೇವೆ, ಡ್ರೈವರ್ ಕೆಲಸ ಮಾಡ್ತೇವೆ, ವಾಲ್ಮ್ಯಾನ್ಗಳು ಎಲ್ಲ ಪ್ರತಿಯೊಬ್ಬರು ಇದೀವಿ ನಾವು. ಜ್ಯೋತಿ ಸಂದೇಶಿ ಎಲ್ಲಿ ಕೊಡ್ತಾ ಇಲ್ಲ. ಇವತ್ತು ನಮಗೆ ಸಾಯ್ತಾ ಇದೀವಿ ನಾವು ಹೆಚ್ಚು, ಅದರೊಳಗೆ ಸಾಯ್ತಾ ಇದ್ದೇವೆ, ರಿಟೈರ್ಡ್ ಆಗ್ತದೆ ತೊಂದರೆಗಳು. ಸರ್ಕಾರ ನಿಮ್ಮ ಬದಲಾವಣೆಗಳು ಕೂಡಲೇ ಚೇಂಜ್ ಮಾಡ್ಬೇಕು. ಇಲ್ಲದ ಹೋದ್ರೆ ಈಗಾಗಲೇ ಕೆಲಸ ಮಾಡ್ತಾ ನಿಮಗೆ ಸಪೋರ್ಟ್ ಮಾಡಿದ್ದೇವೆ. ಇಲ್ಲ ಎಲ್ಲ ಕೆಲಸನೂ ಬಂದ್ ಮಾಡಿ ನಾವು ಹೋರಾಟವನ್ನು ಮಾಡ್ತೇವೆ. ಯಾತಕ್ಕೋಸ್ಕರ ಮಾಡ್ತೀವಿ? ನಮ್ಮ ಹಕ್ಕದು, ನಮ್ಮ ಹಕ್ಕಿಗಾಗಿ ಮಾಡ್ತೇವೆ ನಾವು. ಇಲ್ಲಿ ನಾವು ಬೇರೆ ಅಲ್ಲ, ನಾವೆಲ್ಲ ಎಲ್ಲರೂ ನೌಕರದಾರರು, ಕಾರ್ಮಿಕರು, ಕಾಂಗ್ರೆಸ್ ಪಾರ್ಟಿ ಇದೆ ಸ್ವಾಮಿ. ನೀವು ಜಾಸ್ತಿ ಇಟ್ಕೊಂಡ್ರೆ ನಾವೆಲ್ಲರೂ ಕಾಂಗ್ರೆಸ್ ಪಾರ್ಟಿ ಇದೆ. ಆದರೆ ಸರ್ಕಾರದ ವಿರುದ್ಧ ಅಲ್ಲ ನಮ್ಮ ಕೆಲಸ. ನಮ್ಮ ಕೆಲಸ ನಿಮ್ಮ ಆದೇಶದ ವಿರುದ್ಧ ನಮ್ಮ ಕೆಲಸ. ನಿಮ್ಮ ಆದೇಶದ ಕೂಡಲೇ ವಾಪಸ್ ತೆಗೆದು ನಮಗೆ ಏಕಕಾಲದಲ್ಲಿ ಸಂಬಳ ಕೊಡಬೇಕು. ಟ್ರೆಜರಿಯಿಂದ ನೀವು ಸಂಬಳ ಕೊಡಬೇಕು. ಯಾಕೆ ಕೊಡಕ್ ಆಗ್ತಾ ಇಲ್ಲ ನಿಮ್ಮ ಕೈಲಿ? ಎಲ್ಲಿವರೆಗೂ ಅಂತ ನಾವು ತಾಳ್ಮೆಯಿಂದ ಇರೋದು? ಉಪವಾಸ ರೀ. ನಮ್ಮ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟಕ್ ಆಗ್ತಿಲ್ಲ, ಬಾಡಿಗೆ ಮನೆಗೆ ಫೀಸ್ ಕೊಡೋಕೆ ಆಗ್ತಿಲ್ಲ. ತೊಂದರೆಗಳಿಗೆ ಇನ್ನೂ ಅನೇಕ ಸಾಕಷ್ಟು ತೊಂದರೆ ಅನುಭವಿಸ್ತಕ್ಕಂಥ ಕಾರ್ಮಿಕರು, ನಮ್ಮ ನೌಕರ ಅಣ್ಣತಮ್ಮಗಳು ನಾವು ತೊಂದರೆ ಅನುಭವಿಸ್ತಿದ್ದೇವೆ ಎಲ್ಲರೂ. ನೀವು ಅದೇನಾರ ನೀವು ಕೂಡಲೇ ಬಗೆಹರಿಸ ಹೋದ್ರೆ ಈ ನಗರಸಭೆ ಮುಂಭಾಗ ಇವತ್ತು ಮುಂಭಾಗ ಮಾತಾಡ್ತೇವೆ, ನಾಳೆ ರೋಡ್ಗೆ ಇಳಿತೇವೆ, ನಾಳೆ ರೋಡ್ ಬಂದ್ ಮಾಡ್ತೇವೆ. ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ, ರೋಡ್ ಬಂದ್ ಮಾಡ್ತೇವೆ, ನಾವು ಹೋರಾಟ ಮಾಡ್ತೇವೆ. ಸ್ವಾಮಿ, ನಮಗೆ ಹೋರಾಟ ಹೊಸ್ತಲ್ಲ. ಒಲಿನ ಇಲ್ಲೇ ಕಾರ್ಮಿಕರು ಎಲ್ಲ ಇಲ್ಲೇ ಅಡಿಗೆ ಮಾಡ್ಕೊಂಡು ಇಲ್ಲೇ ಉಂಡಿರ್ತೀವಿ ನೌಕರರು ನಾವು. ನಮ್ಮ ನೌಕರ ಬಂಧುಗಳು ನಾವು ಕಮ್ಮಿ ಇಲ್ಲ.